ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಕಡಲೆ ಪಲ್ಯ, ನನ್ನ ಫೇವ್ರೆಟ್. ಇದು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕಡಲೆ ಪಲ್ಯ ಅಂದರೆ ತುಂಬಾ ಇಷ್ಟ, ಹಾಗೂ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ಇದನ್ನು ಬಿದಿರು ಎಳೆದಿರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಕಡಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸ್ಬಿಟ್ಟು 3 ದಿನ ನೀರು ಚೇಂಜ್ ಮಾಡಿ ಅದಾದಮೇಲೆ ಮಾಡ್ತಾರೆ. ಆದರೆ ನಾನು ಒಂದೇ ದಿನ ಕಡಲೆ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ನಲ್ಲಿ ಕಡಲೆ ಹಾಕಿ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಬೇಕು. ಹೀಗೆ ಮಾಡೋದ್ರಿಂದ ಒಂದೇ ದಿನಕ್ಕೆ ಮಾಡ್ಬೋದು. 2 ವಿಷಲ್ ಆದಮೇಲೆ ಆ ಕಡಲೆ ನೀರಿರುತ್ತಲ್ಲ ಅದನ್ನು ಚೆಲ್ಲಬೇಕು, ಅದನ್ನು ಯೂಸ್ ಮಾಡಬಾರ್ದು. ಕಡಲೆಲಿರೋ ವಿಷ, ಅದೇನು ಅಂಶ ಇರುತ್ತೋ ಅದ್ರದ್ದು ಅದೆಲ್ಲ ಹೋಗುತ್ತೆ. ನೆಕ್ಸ್ಟ್ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಸಾಂಬಾರು ಪುಡಿ, ಟೊಮೊಟೊ, ಖಾರದ ಪುಡಿ, ಹುರ್ಕೊಂಡಿರೋ ಕುರ್ಷಾಣಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಹುಣಸೆ ಹಣ್ಣು ಹಾಗೂ ನೀರು ಹಾಕಿ ಅದನ್ನು ರುಬ್ಕೊಬೇಕು. ನೆಕ್ಸ್ಟ್ ಈ ಕಡೆ ತೊಗರಿಬೇಳೆ, ಮೈಸೂರು ಬೇಳೆ ಹಾಗೂ ಹೆಸರು ಬೇಳೆ, ಯಾವುದಾದ್ರೂ ಕಾಳು, ಬಟಾಣಿ ಕಾಳು, ಕಡಲೆಕಾಳು ಏನಾದರೂ ಹಾಕ್ಕೋಬೋದು. ಈಗ 2 ವಿಷಲ್ ಆದಮೇಲೆ ನೀರು ಬಸ್ತಿದ್ದೀನಿ. ಇದೇ ವೇಸ್ಟು, ಇದನ್ನು ಚೆಲ್ಲಬೇಕು, ಆವಾಗ ಅದರಲ್ಲಿರೋ ವಿಷ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಈ ಕಡೆ ಇನ್ನೊಂದು ಕುಕ್ಕರ್ನಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ಹಾಗೂ ಟೊಮೊಟೊ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ ಕಡಲೆಕಾಳು, ಬಟಾಣಿ ಕಾಳು, ಎಲ್ಲ ರೀತಿ ಕಾಳುಗಳ್ನ ಹಾಕ್ಕೊಂಡು ಕಡಲೆನ ಹಾಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಒಂದೇ ದಿನಕ್ಕೆ ಮಾಡಿ ತಿನ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ನಮ್ಮನೇಲಿ ಮಾಡೋದಿದ್ರೆ ಹೀಗೆ ಮಾಡೋದು. ನೆಕ್ಸ್ಟ್ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 2 ವಿಷಲ್ ಕೂಗಿಸ್ಕೊಬೇಕು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಏನೂ ಆಗಲ್ಲ. ಈ ಥರ ಮಾಡೋದ್ರಿಂದ ಸಡನ್ನಾಗಿ ಮಾಡ್ಬೋದು. ರೊಟ್ಟಿ ಜೊತೆ ಕಡಲೆ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.